गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ಓಂ। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ 20 ಜುಲೈ 2026 ಸೋಮವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ. ಈ ದಿನದ ಸೂರ್ಯ ಉದಯ ಬೆಳಗ್ಗೆ 5 ಗಂಟೆ 55 ನಿಮಿಷಕ್ಕೆ, ಸೂರ್ಯ ಅಸ್ತ ಸಂಜೆ 6 ಗಂಟೆ 49 ನಿಮಿಷಕ್ಕೆ. ಈ ದಿನ ಸಪ್ತಮಿ ತಿಥಿ, ಹಸ್ತ ನಕ್ಷತ್ರ, ಶಿವಯೋಗ, ಗರಜಕರಣ ಇರತಕ್ಕಂಥ ದಿನ. ಈ ದಿನ ದುರ್ಮುಹೂರ್ತ ಮಧ್ಯಾಹ್ನ 12 ಗಂಟೆ 48 ನಿಮಿಷದಿಂದ 1 ಗಂಟೆ 39 ನಿಮಿಷದವರೆಗೆ. ಇನ್ನು ಈ ದಿನದ ರಾಹುಕಾಲ ಬೆಳಗ್ಗೆ 7 ಗಂಟೆ 32 ನಿಮಿಷದಿಂದ ಬೆಳಗ್ಗೆ 9 ಗಂಟೆ 8 ನಿಮಿಷದವರೆಗೆ ರಾಹುಕಾಲ. ಇನ್ನು ಈ ದಿನ 10 ಗಂಟೆ 45 ನಿಮಿಷದಿಂದ 12 ಗಂಟೆ 22 ನಿಮಿಷದವರೆಗೆ ಯಮಗಂಡ ಕಾಲ. ಗುಳಿಕ ಕಾಲ ಮಧ್ಯಾಹ್ನ 1 ಗಂಟೆ 59 ನಿಮಿಷದಿಂದ 3 ಗಂಟೆ 36 ನಿಮಿಷದವರೆಗೆ ಮಧ್ಯಾಹ್ನ ಗುಳಿಕ ಕಾಲವಿರತಕ್ಕಂಥ ಸಮಯ. ಈ ದಿನದ ಬೆಳಗ್ಗೆಯ ಒಂದು ಬ್ರಹ್ಮ ಮುಹೂರ್ತ ಬೆಳಗ್ಗೆ 4 ಗಂಟೆ 19 ನಿಮಿಷದಿಂದ 5 ಗಂಟೆ 7 ನಿಮಿಷದವರೆಗೆ. ಇನ್ನು ಈ ದಿನದ ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11 ಗಂಟೆ 56 ನಿಮಿಷದಿಂದ ಪ್ರಾರಂಭವಾಗಿ 12 ಗಂಟೆ 48 ನಿಮಿಷದವರೆಗೆ ಅಭಿಜಿತ್ ಲಗ್ನದ ಮುಹೂರ್ತವಿರತಕ್ಕಂಥ ಸಮಯ. ಈ ಸಮಯವನ್ನು ನೀವು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗ ಮಾಡಿಕೊಳ್ಳಬಹುದು. ಇದು ಶುಭ ಸಮಯವಾಗಿರಲಿದೆ. ಇವೆಷ್ಟು ಈ ದಿನದ ಪಂಚಾಂಗ ಶ್ರವಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಇಂದು ಹೊಸ ವಾರದ ಆರಂಭವು ಅತ್ಯಂತ ಚುರುಕುತನ ಮತ್ತು ಉತ್ಸಾಹದಿಂದ ಕೂಡಿರಲಿದೆ. ಸೋಮವಾರದ ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ಯೋಚನೆಗಳಲ್ಲಿ ತಂಪಾದ ಮತ್ತು ಸೃಜನಾತ್ಮಕ ಒಂದು ಬದಲಾವಣೆಗಳು ಕಂಡುಬರಲಿದೆ. ನಿಮ್ಮ ಮನಸ್ಸಿನಲ್ಲಿದ್ದ ಹಳೆಯ ಆತಂಕಗಳು ದೂರವಾಗಿ ಹೊಸ ಕೆಲಸಗಳಿಗೆ ಚಾಲನೆ ನೀಡಲು ಇಂದು ಉತ್ತಮ ದಿನ. ತಾಯಿಯ ಆಶೀರ್ವಾದ ಇಂದು ನಿಮ್ಮ ಕೆಲಸಗಳಿಗೆ ಬಲವನ್ನು ತಂದುಕೊಡಲಿದೆ. ಈ ದಿನ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ಅಥವಾ ಪ್ರಾಜೆಕ್ಟ್ಗಳು ನಿಮ್ಮ ಹೆಗಲೇರುವಂಥ ಸಾಧ್ಯತೆ. ನಿಮ್ಮ ನಾಯಕತ್ವದ ಗುಣ ಹಾಗೂ ಕಠಿಣ ಶ್ರಮಕ್ಕೆ ಮೇಲಧಿಕಾರಿಗಳಿಂದ ಉತ್ತಮ ಒಂದು ಪ್ರಶಂಸೆ ದೊರೆಯುವಂಥ ದಿನ. ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವು ನಿಮಗೆ ಸಿಗಲಿದೆ. ಹೊಸ ಹೂಡಿಕೆಗಳಿಗೆ ಅಥವಾ ವ್ಯಾಪಾರ ವಿಸ್ತರಣೆಗೆ ಇಂದು ಉತ್ತಮವಾದಂತಹ ದಿನ. ದಿನಸಿ, ಹಾಲಿನ ಉತ್ಪನ್ನಗಳು, ಸಾರಿಗೆ ಮತ್ತು ಔಷಧ ವಲಯದ ವ್ಯಾಪಾರಿಗಳಿಗೆ ಉತ್ತಮ ಲಾಭಾಂಶ ಕಂಡುಬರುವಂತಹ ದಿನ. ಮಾರುಕಟ್ಟೆಯಲ್ಲಿ ನಿಮ್ಮ ಸಾಲದ ಹಣ ವಸೂಲಾಗುವಂಥ ಸಾಧ್ಯತೆ ಇದೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರತಕ್ಕಂಥ ದಿನ. ಆದಾಯದ ಮೂಲಗಳು ಹೆಚ್ಚಾಗುವಂಥ ಸೂಚನೆ ಇದೆ. ಆದರೆ ಕುಟುಂಬದ ಸೌಕರ್ಯಗಳಿಗಾಗಿ ಅಥವಾ ಗೃಹ ಉಪಯೋಗಿ ವಸ್ತುಗಳ ಖರೀದಿಗಾಗಿ ಸ್ವಲ್ಪ ಹಣ ಖರ್ಚಾಗುವಂಥ ದಿನ. ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕುವುದು ಉತ್ತಮ. ಕುಟುಂಬದಲ್ಲಿ ಹರ್ಷದ ವಾತಾವರಣವಿರಲಿದೆ. ವಿಶೇಷವಾಗಿ ತಾಯಿಯವರ ಆರೋಗ್ಯ ಸುಧಾರಿಸಿಕೊಳ್ಳುವಂಥ ದಿನ ಮತ್ತು ಅವರ ಒಂದು ಬೆಂಬಲ ನಿಮಗೆ ಶ್ರೀರಕ್ಷೆಯಾಗಲಿದೆ. ಸಂಗಾತಿಯೊಂದಿಗೆ ಒಂದು ಮಧುರ ಬಾಂಧವ್ಯವಿರಲಿದ್ದು ಸಂಜೆಯ ವೇಳೆಗೆ ಸಣ್ಣ ಪ್ರವಾಸ ಮಾಡತಕ್ಕಂಥ ಒಂದು ಸಮಯ ಹಾಗೂ ಹೊರಗಡೆ ಹೋಗುವಂಥ ಒಂದು ಯೋಜನೆಯನ್ನು ಮಾಡುವಂಥ ದಿನ. ಆರೋಗ್ಯವು ಸಾಮಾನ್ಯವಾಗಿ ದಿನ ಉತ್ತಮವಾಗಿರಲಿದೆ. ಆದರೆ ಚಂದ್ರನ ಪ್ರಭಾವದಿಂದಾಗಿ ಸಣ್ಣ ಪ್ರಮಾಣದ ಒಂದು ಶೀತ, ಕೆಮ್ಮು ಅಥವಾ ಪಿತ್ತದ ತೊಂದರೆ ಕಾಣಿಸಿಕೊಳ್ಳಬಹುದು. ತಂಪು ಪದಾರ್ಥಗಳ ಸೇವನೆಯಲ್ಲಿ ಜಾಗರೂಕತೆ ಇರಲಿ. ಮಾನಸಿಕವಾಗಿ ಧ್ಯಾನ ಮಾಡುವುದರಿಂದ ನೆಮ್ಮದಿ ಸಿಗುವಂಥ ದಿನವಾಗಲಿದೆ. ಇನ್ನು ಕೃಷಿಕರಿಗೆ ಇಂದು ನಿರಾಳತೆಯ ದಿನ. ನೀರಾವರಿ ಅಥವಾ ಜಲಮೂಲಗಳಿಗೆ ಸಂಬಂಧಿಸಿದ ಕೆಲಸಗಳು
ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ. ಹೈನುಗಾರಿಕೆಯಲ್ಲಿ ತೊಡಗಿರುವವರಿಗೆ ಇಂದು ಅತ್ಯಂತ ಲಾಭದಾಯಕ ದಿನವಾಗಿದ್ದು ಆದಾಯ ಹೆಚ್ಚಾಗಲಿದೆ. ಈ ದಿನ ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಹೆಚ್ಚಾಗುವಂತಹ ದಿನ. ಸೃಜನಾತ್ಮಕ ಮತ್ತು ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಲು ಉತ್ತಮ ಅವಕಾಶಗಳು ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಲು ಇಂದು ಸೂಕ್ತವಾದಂತಹ ಸಮಯ. ಇಂದು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಗಾಬರಿಯಾಗದೆ ಶಾಂತ ಚಿತ್ತದಿಂದ ಆಲೋಚಿಸಿ ಮುನ್ನಡೆಯತಕ್ಕಂಥದ್ದು ಉತ್ತಮ. ಭಾವನಾತ್ಮಕವಾಗಿ ಯಾರಿಗೂ ಯಾವುದೇ ಹಣಕಾಸಿನ ಭರವಸೆಗಳನ್ನು ನೀಡದೇ ಇರುವುದು ನಿಮಗೆ ಉತ್ತಮ. ಸೋಮವಾರದಂದು ಈ ದಿನ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ಅಥವಾ ಅರ್ಘ್ಯವನ್ನು ಅರ್ಪಿಸುವುದು ಉತ್ತಮ. ಹಾಗೂ ಈ ದಿನ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಸಾಧ್ಯವಿದ್ದಷ್ಟು ಬಾರಿ ಜಪಿಸಿದರೆ ನಿಮಗೆ ಶುಭ ಫಲಗಳು ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಬಿಳಿಯ ಬಣ್ಣ, ಮಂತ್ರ ಓಂ ನಮಃ ಶಿವಾಯ, ಇಲ್ಲವಾದಲ್ಲಿ ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು ಸಾಧ್ಯವಿದ್ದಷ್ಟು ಬಾರಿ ಜಪ ಮಾಡಿಕೊಳ್ಳಿ. ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ದಲ್ಲಿ ಮೇಷರಾಶಿಯವರು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೃಷಭ ರಾಶಿಯವರಿಗೆ ಇಂದು ಅತ್ಯಂತ ಆನಂದದಾಯಕ ಹಾಗೂ ಸೌಕರ್ಯಗಳು ಹೆಚ್ಚಾಗುವ ದಿನ. ಸೋಮವಾರದ ಚಂದ್ರನ ಶುಭ ದೃಷ್ಟಿಯಿಂದಾಗಿ ಮಾನಸಿಕ ನೆಮ್ಮದಿ ಇರಲಿದೆ. ಕಲಾತ್ಮಕ ಮತ್ತು ಸೃಜನಶೀಲ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಾಗುವಂತಹ ದಿನ. ನಿಮ್ಮ ಆಕರ್ಷಕ ನಡವಳಿಕೆಯಿಂದಾಗಿ ಸಾಮಾಜಿಕ ನಿಮ್ಮ ಗೌರವ ಹೆಚ್ಚಾಗಲಿದ್ದು ಹಳೆಯ ಆತಂಕಗಳಿಂದ ಮುಕ್ತಿ ಸಿಗುವಂತಹ ದಿನ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ದೊರೆಯುವಂತಹ ದಿನ. ನಿಮ್ಮ ಕೆಲಸದ ಶೈಲಿಗೆ ಮತ್ತು ಪ್ರಾಮಾಣಿಕತೆಗೆ ಮೇಲಿನ ಒಂದು ಅಧಿಕಾರಿಗಳಿಂದ ನೀವು ಮೆಚ್ಚುಗೆಯನ್ನು ಪಡೆಯುವಂತಹ ದಿನ. ಮಹಿಳಾ ಸಹೋದ್ಯೋಗಿಗಳಿಂದ ವಿಶೇಷ ಬೆಂಬಲ ನಿಮಗೆ ಸಿಗಲಿದೆ. ವ್ಯಾಪಾರಿಗಳಿಗೆ ಇಂದು ಹೊಸ ಆಲೋಚನೆಗಳೊಂದಿಗೆ ವ್ಯವಹಾರಗಳನ್ನು ವಿಸ್ತರಿಸಲು ಇಂದು ಸೂಕ್ತವಾದಂತಹ ದಿನ. ಸೌಂದರ್ಯವರ್ಧಕಗಳು, ಜಲ ಉತ್ಪನ್ನಗಳು, ಬಟ್ಟೆ, ಆಭರಣ ಹಾಗೂ ಹಾಲಿನ ಉತ್ಪನ್ನಗಳ ವ್ಯವಹಾರದಲ್ಲಿ ಇರತಕ್ಕಂಥವರಿಗೆ ನಿರೀಕ್ಷೆಗೂ ಮೀರಿದ ಉತ್ತಮ ಲಾಭ ದೊರೆಯುವಂಥ ದಿನವಾಗಲಿದೆ. ಆರ್ಥಿಕವಾಗಿ ಈ ದಿನ ನಿಮ್ಮ ಸ್ಥಿತಿಗತಿ ಉತ್ತಮವಾಗಿರಲಿದೆ. ದೀರ್ಘಕಾಲಿಕ ಹೂಡಿಕೆಗಳಿಂದ ಒಳ್ಳೆಯ ಲಾಭಾಂಶವನ್ನು ಪಡೆಯುವಂತಹ ದಿನ. ಭೌತಿಕ ಸುಖ ಸಾಧನೆಗಳಿಗೆ ಅಥವಾ ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ ಈ ದಿನ ಧನ ವ್ಯಯವಾಗುವಂಥ ಸಾಧ್ಯತೆ ಇದೆ. ಆದಾಯ ಮತ್ತು ಖರ್ಚುಗಳ ನಡುವೆ ಸಮತೋಲನವಿರಲಿದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣವಿರಲಿದೆ. ತಾಯಿಯ ಕಡೆಯ ಸಂಬಂಧಿಕರಿಂದ ಶುಭ ವಾರ್ತೆಗಳನ್ನು ಕೇಳಲಿದ್ದೀರಿ. ಸಂಗಾತಿಯೊಂದಿಗೆ ಮಧುರವಾದ ಬಾಂಧವ್ಯವಿದ್ದು ಇಬ್ಬರು ಒಟ್ಟಾಗಿ ಸೃಜನಾತ್ಮಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತಹ ದಿನ. ಪ್ರೇಮಿಗಳಿಗೆ ಇಂದು ಪ್ರೋತ್ಸಾಹದಾಯಕವಾದಂಥ ದಿನವಾಗಲಿದೆ. ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರಲಿದೆ. ಮಾನಸಿಕವಾಗಿ ಪ್ರಫುಲ್ಲತೆ ಮತ್ತು ಶಾಂತಿ ದೊರೆಯುವಂತಹ ದಿನ. ಆದರೂ ತಂಪು ಪದಾರ್ಥಗಳ ಅತಿಯಾದ ಸೇವನೆಯಿಂದ ಸಣ್ಣ ಪ್ರಮಾಣದ ಗಂಟಲು ನೋವು, ಕಫದ ತೊಂದರೆ ಕಾಣಿಸಿಕೊಳ್ಳಬಹುದು. ಆಹಾರ ಪದ್ಧತಿಯಲ್ಲಿ ನಿಯಂತ್ರಣ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಕೃಷಿಕರಿಗೆ ಇಂದು ಅತ್ಯಂತ ಯಶಸ್ಸಿನ ದಿನವಾಗಲಿದೆ. ಜಲಮೂಲಗಳ ಅಭಿವೃದ್ಧಿಯಿಂದ ಹೊಸ ನೀರಾವರಿ ಪದ್ಧತಿಯನ್ನು ನೀವು ಅಳವಡಿಸಿಕೊಳ್ಳಲು ಇಂದು ಸೂಕ್ತವಾದಂಥ ದಿನ. ಹೂವಿನ ಕೃಷಿ ಹಾಗೂ ತರಕಾರಿ ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆಗಳು ಕಂಡುಬರುವಂಥ ದಿನ. ವಿದ್ಯಾರ್ಥಿಗಳಿಗೆ ಇಂದು ಸೃಜನಾತ್ಮಕ ಚಿಂತನೆ ಹೆಚ್ಚಾಗುವಂಥ ದಿನ. ಲಲಿತ ಕಲೆ ಹಾಗೂ ವಿನ್ಯಾಸ, ಸಂಗೀತ ಅಥವಾ ಸಾಹಿತ್ಯ ರಂಗದ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಇಂದು ಉತ್ತಮ ಅವಕಾಶಗಳು ಮತ್ತು ಮನ್ನಣೆ ಸಿಗುವಂಥ ದಿನ. ಇಂದು ಬರುವ ಒಳ್ಳೆಯ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಸೌಮ್ಯ ಸ್ವಭಾವ ಇಂದಿನ ವಿಜಯವನ್ನು ತಂದುಕೊಡಲಿದೆ. ಅತಿಯಾದ ಭೋಗವಿಲಾಸ ಅಥವಾ ಆಡಂಬರದ ಖರ್ಚುಗಳಿಗೆ ಮಾರು ಹೋಗಬೇಡಿ, ಎಚ್ಚರಿಕೆ ಇರಲಿ. ಸೋಮವಾರದಂದು ಈ ದಿನ ಆದಷ್ಟು ನೀವು ಬಿಳಿ ಚಂದನ ಹಚ್ಚುವುದು, ಅಕ್ಕಿಯನ್ನು ದಾನ ಮಾಡುವುದರಿಂದ ನಿಮಗೆ ಇದನ್ನ ಶುಭ ಫಲಗಳು ದೊರಕಲಿದೆ. ಚಂದ್ರ ದೇವರಿಗೆ ಅರ್ಘ್ಯವನ್ನು ನೀಡಿ ಹಾಗೂ ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಮತ್ತು ಸಾಧ್ಯವಿದ್ದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪ ಮಾಡತಕ್ಕಂಥದ್ದು ಉತ್ತಮ. ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಕೆಂಪು ಬಣ್ಣ. ಸ್ನೇಹಿತರೆ, ನೀವು ತಪ್ಪದೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಮಿಥುನ ರಾಶಿಯವರಿಗೆ ಇಂದು ಅತ್ಯಂತ ಚುರುಕುತನ ಮತ್ತು ಸಂವಹನ ಕಲೆ ಹೆಚ್ಚಾಗುವ ದಿನ. ಸೋಮವಾರದ ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ಆಲೋಚನೆಗಳು ಈ ದಿನ ವೇಗವಾಗಿ ಬದಲಾಗಲಿದೆ.
ಇದರಿಂದಾಗಿ ಸಣ್ಣ ಪುಟ್ಟ ಒಂದು ಗೊಂದಲಗಳು ಬರುವಂತಹ ಒಂದು ಸಾಧ್ಯತೆ ಇದೆ. ಸ್ನೇಹಿತರೆ, ನಿಮ್ಮ ವಾಕ್ಚಾತುರ್ಯ ಹಾಗೂ ಬೌದ್ಧಿಕ ಸಾಮರ್ಥ್ಯದಿಂದಾಗಿ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ನೀವು ಈ ದಿನ ನಿಭಾಯಿಸಿಕೊಳ್ಳುವಂತಹ ದಿನ. ಪ್ರಯಾಣ ಅಥವಾ ಹೊಸ ಭೇಟಿಗಳಿಂದ ಧನಾತ್ಮಕ ಫಲಗಳು ನಿಮಗೆ ಸಿಗಲಿದೆ. ಉದ್ಯೋಗಿಗಳಿಗೆ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಸಂವಹನ ಕಲೆ ಮತ್ತು ಸಮಯ ಪ್ರಜ್ಞೆಗೆ ಒಳ್ಳೆಯ ಒಂದು ಮನ್ನಣೆ ಸಿಗುವಂಥ ದಿನ. ಪ್ರಮುಖ ಸಭೆಗಳಲ್ಲಿ ನಿಮ್ಮ ಸಲಹೆಗಳನ್ನು ಮೇಲಧಿಕಾರಿಗಳು ಪುರಸ್ಕರಿಸತಕ್ಕಂಥ ದಿನ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವಿರಲಿದ್ದು ಜಂಟಿ ಕಾರ್ಯಯೋಜನೆಗಳು ಯಶಸ್ವಿಯಾಗಲಿದೆ. ವ್ಯಾಪಾರಿಗಳಿಗೆ, ಮಾಧ್ಯಮ ವರ್ಗದವರಿಗೆ, ಬರವಣಿಗೆ, ಸಾರಿಗೆ ಪ್ರಕಾಶನ ಅಥವಾ ಮಾಹಿತಿ ತಂತ್ರಜ್ಞಾನ ತಕ್ಕಂಥವರಿಗೆ, ಒಳ್ಳೆಯ ಒಂದು ವ್ಯಾಪಾರಿಗಳಿಗೂ ಸಹ ಇಂದು ಉತ್ತಮ ಲಾಭದಾಯಕವಾದಂಥ ದಿನವಾಗಲಿದೆ. ಹೊಸ ಗ್ರಾಹಕರನ್ನು ಆಕರ್ಷಿಸಲು ಇಂದು ಒಳ್ಳೆಯ ಒಂದು ತಂತ್ರಗಳನ್ನು ಮಾಡಿದರೆ ಯಶಸ್ವಿಯಾಗಲಿದೆ. ಆರ್ಥಿಕ ಪರಿಸ್ಥಿತಿ ಸಾಧಾರಣದಿಂದ ಉತ್ತಮವಾಗಿರಲಿದೆ. ಹೊಸ ಆದಾಯದ ಮೂಲಗಳ ಬಗ್ಗೆ ಚಿಂತನೆ ನಡೆಸತಕ್ಕಂಥ ದಿನ. ಆದರೆ ಅನಗತ್ಯ ಪ್ರಯಾಣ ಅಥವಾ ಮೊಬೈಲ್ ಗ್ಯಾಜೆಟ್ಗಳಂತಹ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗಾಗಿ ಸ್ವಲ್ಪ ಹಣ ಖರ್ಚಾಗುವಂಥ ಸಾಧ್ಯತೆ ಇದೆ. ಸ್ನೇಹಿತರೆ, ಆದಷ್ಟು ಒಂದು ಬಜೆಟಿನ ಕಡೆಗೆ ಗಮನ ಮಾಡಿಕೊಳ್ಳಿ. ಈ ದಿನ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸೌಹಾರ್ದಯುತ ವಾತಾವರಣವಿರತಕ್ಕಂಥ ದಿನ. ಸಹೋದರ ಅಥವಾ ಸಹೋದರಿಯರಿಂದ ಒಂದು ಪ್ರಮುಖ ಸಹಾಯ ಹಾಗೂ ಒಳ್ಳೆಯ ಒಂದು ಸುದ್ದಿ ಸಿಗಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಮನಬಿಚ್ಚಿ ಮಾತನಾಡುವುದರಿಂದ ಹಳೆಯ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದಂತಲ್ಲಿ ಅದರಿಂದ ದೂರವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರಲಿದೆ. ಪ್ರೇಮಿಗಳಿಗೆ ಈ ದಿನ ಪರಸ್ಪರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಈ ದಿನ ಉತ್ತಮ ಸಮಯ. ಇನ್ನು ಆರೋಗ್ಯದ ದೃಷ್ಟಿಯನ್ನು ನೋಡುವುದಾದರೆ ಇಂದು ಮಿಶ್ರ ಫಲಗಳಿರಲಿದೆ. ಮನಸ್ಸಿನಲ್ಲಿ ಏನೋ ಒಂದು ಅತಿಯಾದ ಆಲೋಚನೆಗಳಿಂದ ನಿಮ್ಮ ಒಂದು ಸಣ್ಣ ಪ್ರಮಾಣದ ಮಾನಸಿಕ ಒತ್ತಡ ಅಥವಾ ನಿದ್ರಾಹೀನತೆ ನಿಮಗೆ ಕಾಣಿಸಿಕೊಳ್ಳಬಹುದು. ಶ್ವಾಸಕೋಶ ಅಥವಾ ಗಂಟಲಿಗೆ ಸಂಬಂಧಿಸಿದಂತೆ ಸಣ್ಣ ಪುಟ್ಟ ಒಂದು ಕಿರಿಕಿರಿಗಳಾಗತಕ್ಕಂಥದ್ದಾಗಬಹುದು. ಪ್ರಾಣಾಯಾಮ ಮಾಡುವುದರಿಂದ ನಿಮಗೆ ಒಳ್ಳೆಯ ಆರೋಗ್ಯ ದೊರೆಯಲಿದೆ. ಕೃಷಿಕರಿಗೆ ಇಂದು ನಿಮ್ಮ ಬೆಳೆಗಳಿಗೆ ಒಂದು ಮಧ್ಯಮವಾದಂತಹ ದಿನದಿಂದಾಗಿ ಲಾಭಗಳು ದೊರೆಯಲಿದೆ. ಬೆಳೆಗಳ ಮಾರಾಟಕ್ಕೆ ಸಂಬಂಧಿಸಿದಂತೆ ಮಧ್ಯವರ್ತಿಗಳಿಂದ ಆದಷ್ಟು ನಿಮ್ಮ ಒಂದು ಮಧ್ಯವರ್ತಿಗಳ ಬಗೆಗೆ ಎಚ್ಚರಿಕೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ತೋಟಗಾರಿಕೆ ಅಥವಾ ಅಲ್ಪಾವಧಿ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಇದನ್ನು ನಿಮ್ಮ ಮಾರುಕಟ್ಟೆಯಲ್ಲಿ ಒಂದು ಸಾಧಾರಣ ಆದಾಯ ಸಿಗುವಂಥ ದಿನ. ಜಮೀನಿನ ದಾಖಲೆಗಳ ಬಗ್ಗೆ ನೀವು ಹೆಚ್ಚಿನ ಗಮನ ಮಾಡಿಕೊಳ್ಳತಕ್ಕಂಥದ್ದು ತುಂಬ ಉತ್ತಮ. ವಿದ್ಯಾರ್ಥಿಗಳಿಗೆ ಈ ದಿನ ನಿಮ್ಮ ಬೌದ್ಧಿಕವಾಗಿ ಉತ್ತಮ ದಿನವಾಗಲಿದೆ. ಪತ್ರಿಕೋದ್ಯಮ, ಕಲೆ, ಗಣಿತ ಅಥವಾ ಭಾಷಾ ಅಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿರತಕ್ಕಂಥವರಿಗೂ ಒಂದು ಒಳ್ಳೆಯ ಮುನ್ನಡೆ ಸಿಗುವಂಥ ದಿನ. ಈ ದಿನ ಎಚ್ಚರಿಕೆ ಮಾಡಿಕೊಳ್ಳಿ. ಗಾಳಿ ಸುದ್ದಿಗಳನ್ನು ನಂಬಿ ಪ್ರಮುಖ ಹೂಡಿಕೆ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಎಚ್ಚರಿಕೆಯಿಂದ ಇರಿ. ಈ ದಿನ ಸೋಮವಾರವಾದ್ದರಿಂದ ಶಿವದೇವರನ್ನು ಆರಾಧನೆ ಮಾಡಿ ಹಾಗೂ ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡಿ. ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ, ಮಂತ್ರ ಓಂ ನಮಃ ಶಿವಾಯ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಅತ್ಯಂತ ಮಹತ್ವದ ದಿನವಾಗಲಿದೆ. ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನಿಗೆ ಇಂದು ಸೋಮವಾರದ ವಿಶೇಷ ಬಲವಿರುವುದರಿಂದ ನೀವು ಮಾನಸಿಕವಾಗಿ ಅದ್ಭುತವಾದ ಸ್ಪಷ್ಟತೆ ಮತ್ತು ಸಕಾರಾತ್ಮಕತೆಯನ್ನು ತುಂಬಿರಲಿದ್ದೀರಿ. ನಿಮ್ಮ ಅಂತಃಪ್ರಜ್ಞೆ ಹೆಚ್ಚಾಗಲಿದ್ದು ಭಾವನಾತ್ಮಕವಾಗಿ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ದಿನ. ಸಮಾಜದಲ್ಲಿ ನಿಮ್ಮ ಒಂದು ಕುಟುಂಬಕ್ಕೆ, ನಿಮ್ಮ ಮಾತಿಗೆ ಹೆಚ್ಚಿನ ಮೌಲ್ಯ ದೊರೆಯುವಂಥ ದಿನ. ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಶ್ರಮಕ್ಕೆ ತಕ್ಕದಾದಂಥ ಒಂದು ಮನ್ನಣೆ ದೊರೆಯುವಂಥ ದಿನ. ಮೇಲಧಿಕಾರಿಗಳು ನಿಮ್ಮ ಒಂದು ಮೇಲಿಟ್ಟ ನಂಬಿಕೆಯನ್ನು ಉಳಿಸಿಕೊಳ್ಳಲಿದ್ದೀರಿ. ಮಹಿಳಾ ಸಹೋದ್ಯೋಗಿಗಳಿಂದ ಅಥವಾ ಉನ್ನತ ಅಧಿಕಾರಿಗಳಿಂದ ವಿಶೇಷ ಬೆಂಬಲ ಪಡೆದುಕೊಳ್ಳುವಂಥ ದಿನ. ಇನ್ನು ವ್ಯಾಪಾರಿಗಳಿಗೆ ಈ ದಿನ ನೀರಿನ ವ್ಯವಹಾರ ಅಥವಾ ಮೀನುಗಾರಿಕೆ, ಹಾಲಿನ ಉತ್ಪನ್ನಗಳು ಮತ್ತು ಆಭರಣಗಳು ಇಂತಹ ಒಂದು ವ್ಯಾಪಾರದಲ್ಲಿ ಹಾಗೂ ರೆಸ್ಟೋರೆಂಟ್ ವ್ಯವಹಾರದಲ್ಲಿ ಇರತಕ್ಕಂಥವರಿಗೆ ಇಂದು ಒಂದು ಒಳ್ಳೆಯ ಭರ್ಜರಿ ಲಾಭ ದೊರೆಯುವಂತಹ ಸಾಧ್ಯತೆ ಇದೆ. ಹೊಸ ಗ್ರಾಹಕರ ಸಂಪರ್ಕದಿಂದ ವಹಿವಾಟುಗಳು ವಿಸ್ತರಣೆಯಾಗತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥ ದಿನ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಸುಧಾರಿಸಿಕೊಳ್ಳಲಿದೆ. ಹಳೆಯ ಬಾಕಿಯ ಹಣ ಅಥವಾ ತಾಯಿಯ ಕಡೆಯಿಂದ ಬರಬೇಕಾಗಿದ್ದಂಥ ಆಸ್ತಿಯ ಪಾಲು ಇಂದು ಕೈ ಸೇರುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಭಾವುಕರಾಗಿ ಇತರರಿಗೆ ಸಾಲ ಕೊಡುವ ಮುನ್ನ ಯೋಚಿಸಿಕೊಳ್ಳಿ.
ಗೃಹ ಉಪಯೋಗಿ ವಸ್ತುಗಳ ಖರೀದಿಗೆ ಹಣ ತುಂಬ ವ್ಯಯವಾಗತಕ್ಕಂಥ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಅತ್ಯಂತ ಸಂತಸದ ಮತ್ತು ಪ್ರೀತಿಯ ವಾತಾವರಣವಿರತಕ್ಕಂಥ ದಿನ. ತಾಯಿಯೊಂದಿಗಿನ ಬಾಂಧವ್ಯ ಮತ್ತಷ್ಟು ಈ ದಿನ ಗಟ್ಟಿಯಾಗಲಿದ್ದು, ಅವರ ಆಶೀರ್ವಾದ ನಿಮ್ಮ ಎಲ್ಲ ಕೆಲಸಗಳಿಗೂ ಜಯವನ್ನು ತಂದುಕೊಡಲಿದೆ. ಸಂಗಾತಿಯು ನಿಮ್ಮ ಭಾವನೆಗಳನ್ನು ಈ ದಿನ ಸ್ಪಂದಿಸತಕ್ಕಂಥ ದಿನ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯುವಂಥ ದಿನ. ಆರೋಗ್ಯವು ಈ ದಿನ ಸಾಮಾನ್ಯವಾಗಿರಲಿದೆ. ಮಾನಸಿಕ ನೆಮ್ಮದಿ ಮತ್ತು ಶಾಂತಿಯೂ ಇರತಕ್ಕಂಥ ದಿನ. ಆದರೂ ಒಂದು ಚಂದ್ರನ ಪ್ರಭಾವದಿಂದಾಗಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆ. ಆರೋಗ್ಯದಲ್ಲಿ ಸ್ವಲ್ಪ ಬೆಚ್ಚಗಿನ ಆಹಾರವನ್ನು ಸೇವನೆ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ದಿನ ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ, ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡವರಿಗೆ ಇಂದು ಅತ್ಯಂತ ಲಾಭದಾಯಕ ದಿನ. ಜಲಮೂಲಗಳ ಅಭಿವೃದ್ಧಿ ಮಾಡುವಂಥ ದಿನ. ಬಾವಿ, ಬೋರ್ವೆಲ್ ಕೊರೆಸಲು ಅತ್ಯಂತ ಸೂಕ್ತವಾದಂಥ ದಿನ. ಈ ದಿನ ತರಕಾರಿ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೇಡಿಕೆ ಬರುವಂಥ ದಿನ. ಈ ದಿನ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿಂದು ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಹೆಚ್ಚಾಗುವಂಥ ದಿನ. ನಿಮ್ಮ ಕಲಾತ್ಮಕ ಅಥವಾ ನರ್ಸರಿ, ಮನೋವಿಜ್ಞಾನ ಅಥವಾ ವೈದ್ಯಕೀಯ ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದು ಕಠಿಣ ವಿಷಯಗಳನ್ನು ಈ ದಿನ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗತಕ್ಕಂಥ ದಿನ. ಇನ್ನು ಈ ದಿನ ನೀವು ಅತಿಯಾದ ಭಾವುಕತೆಯಿಂದ ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಪ್ರಾಯೋಗಿಕವಾಗಿ ಯೋಚಿಸಿ ಮುಂದುವರಿಯತಕ್ಕಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಸೋಮವಾರವಾದ್ದರಿಂದ ಶಿವದೇವರ ಆರಾಧನೆ, ದುರ್ಗಾದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಸೋಂ ಸೋಮಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ ಈಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡುವುದರಿಂದ ಶುಭ ಫಲಗಳು ದೊರಕಲಿದೆ. ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಮಂತ್ರ ಓಂ ಸೋಂ ಸೋಮಾಯ ನಮಃ. ಸ್ನೇಹಿತರೆ, ಈ ದಿನ ನಿಮಗೆ ಶುಭವಾಗಲಿ. ಸಿಂಹರಾಶಿಯವರಿಗೆ ಇಂದು ಸಕಾರಾತ್ಮಕ ಮತ್ತು ಗೌರವ ತರುವಂತಹ ದಿನ. ಹೊಸ ವಾರದ ಆರಂಭದಲ್ಲಿ ನಿಮ್ಮ ನಾಯಕತ್ವ ಗುಣ ಹಾಗೂ ದೃಢ ನಿರ್ಧಾರಗಳು ಕೆಲಸಗಳನ್ನು ಸುಲಭವಾಗಿಸಲಿದೆ. ಸೋಮವಾರದ ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ಯೋಜನೆಗಳಲ್ಲಿ ಮಾನಸಿಕ ಶಾಂತಿ ನೆಲೆಸಲಿದ್ದು, ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂಥ ದಿನ. ಹಿರಿಯ ಅಧಿಕಾರಿಗಳು ಅಥವಾ ಪ್ರಭಾವಿ ವ್ಯಕ್ತಿಗಳ ಒಂದು ಬೆಂಬಲಗಳು ಸಹಿತ ನಿಮಗೆ ಇದನ್ನು ಸಿಗುವಂಥ ದಿನವಾಗಲಿದೆ. ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ, ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಇದನ್ನು ಹೆಚ್ಚಾಗತಕ್ಕಂತಹ ದಿನ. ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ಇಂದು ಸೂಕ್ತವಾದಂತಹ ದಿನ. ನಿಮ್ಮ ಕೆಲಸದ ಶೈಲಿಗೆ ಮೇಲಧಿಕಾರಿಗಳಿಂದ ಉತ್ತಮ ಪ್ರಶಂಸೆ ಹಾಗೂ ಪ್ರೋತ್ಸಾಹಗಳು ದೊರೆಯುವಂತಹ ದಿನ. ಸಹೋದ್ಯೋಗಿಗಳು ನಿಮ್ಮ ನಿರ್ಧಾರಗಳನ್ನು ಗೌರವಿಸುವಂತಹ ದಿನವಾಗಲಿದೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಕಂಡುಬರತಕ್ಕಂಥ ದಿನ. ಚಿನ್ನ ಮತ್ತು ತಾಮ್ರ ಹಾಗೂ ಔಷಧಗಳು, ಸರ್ಕಾರಿ ಗುತ್ತಿಗೆಗಳು ಅಥವಾ ಹಾಲಿನ ಉತ್ಪನ್ನಗಳ ವ್ಯಾಪಾರದಲ್ಲೂ ತೊಡಗಿಸಿಕೊಂಡವರಿಗೆ ಇಂದು ಲಾಭದಾಯಕವಾದಂತಹ ದಿನ ಹಾಗೂ ಹೊಸ ಹೂಡಿಕೆಗಳಿಗೂ ಆಲೋಚನೆ ನಡೆಸಿಕೊಳ್ಳುವಂತಹ ದಿನ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಒಂದು ಪರಿಸ್ಥಿತಿ ಉತ್ತಮವಾಗಿದ್ದು, ಸ್ಥಿರ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಧನ ಲಾಭವಾಗುವ ಸೂಚನೆ ಇದೆ. ಸರ್ಕಾರದಿಂದ ಬರಬೇಕಾಗಿದ್ದಂತಹ ಬಾಕಿಯ ಹಣಗಳು, ಪ್ರೋತ್ಸಾಹಧನ ಕೈ ಸೇರುವಂತಹ ಸಾಧ್ಯತೆ ಇದೆ. ನಿಮ್ಮ ವೈಭವದ ಜೀವನ ಶೈಲಿ ಮತ್ತು ಕುಟುಂಬದ ಅಗತ್ಯಗಳಿಗಾಗಿ ಸ್ವಲ್ಪ ಹಣ ಖರ್ಚಾಗುವಂಥ ಸಾಧ್ಯತೆ ಹೆಚ್ಚಾಗಿರಲಿದೆ. ಈ ದಿನ ಕುಟುಂಬದಲ್ಲಿ ಹರ್ಷ ಮತ್ತು ಶಾಂತಿಯ ವಾತಾವರಣವಿರಲಿದೆ. ಪೋಷಕರ ಒಂದು ವಿಶೇಷವಾಗಿ ತಾಯಿಯವರ ಆಶೀರ್ವಾದ ಮತ್ತು ಬೆಂಬಲವು ನಿಮ್ಮ ಆತ್ಮವಿಶ್ವಾಸವನ್ನು ಇದನ್ನು ಹೆಚ್ಚಾಗಿಸಲಿದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿದ್ದು ನಿಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಒಟ್ಟಾಗಿ ಪ್ರಮುಖ ಚರ್ಚೆ ನಡೆಸತಕ್ಕಂಥ ದಿನ. ಆರೋಗ್ಯವು ಇದನ್ನು ಸಾಮಾನ್ಯವಾಗಿ ಚೆನ್ನಾಗಿರಲಿದ್ದು, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಚೈತನ್ಯದಿಂದ ಇರುವಂಥ ದಿನ. ಆದರೂ ಚಂದ್ರ ಮತ್ತು ಸೂರ್ಯನ ಪ್ರಭಾವದ ಸಮತೋಲನದಿಂದಾಗಿ ಸಣ್ಣ ಪ್ರಮಾಣದ ಕಣ್ಣಿನ ಉರಿ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮಾಡುವುದು ಸೂಕ್ತ. ಕೃಷಿಕರಿಗೆ ಇಂದು ಯಶಸ್ಸಿನ ದಿನ. ದೀರ್ಘಕಾಲದಿಂದ ನೆನೆಗುಂದಿಗೆ ಬಿದ್ದಿದ್ದಂತಹ ಜಮೀನಿನ ಕೆಲಸಗಳು ಮರು ಚಾಲನೆ ಸಿಗುವಂಥ ಯೋಗಗಳು ಹೆಚ್ಚಾಗಿರಲಿದೆ. ಹೈನುಗಾರಿಕೆ ಅಥವಾ ಮಿಶ್ರ ಬೇಸಾಯ ಮಾಡುತ್ತಿರುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಮತ್ತು ಆದಾಯ ದೊರೆಯುವಂಥ ದಿನವಾಗಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಗ್ರಹಣ ಶಕ್ತಿ ಹೆಚ್ಚಾಗುವಂಥ ದಿನ. ಉನ್ನತ ಶಿಕ್ಷಣ, ಆಡಳಿತಾತ್ಮಕ ಪರೀಕ್ಷೆಗಳು
ಅಥವಾ ನಿರ್ವಹಣಾ ವಿಭಾಗದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹೆಚ್ಚಿನ ಏಕಾಗ್ರತೆ ಮೂಡಲಿದ್ದು ಗುರುಗಳಿಂದ ಪ್ರಶಂಸೆ ಸಿಗುವಂಥ ದಿನವಾಗಲಿದೆ. ಇಂದು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಾರದಂತೆ ಜಾಗ್ರತೆ ಮಾಡಿಕೊಳ್ಳಿ ಹಾಗೂ ಕೋಪದಿಂದ ಅಥವಾ ಅಹಂಕಾರದಿಂದ ಮಾತುಗಳಿಂದ ಯಾರನ್ನು ಅತಿಯಾಗಿ ದೂರ ಮಾಡಿಕೊಳ್ಳಬೇಡಿ. ಸೌಮ್ಯತೆಯಿಂದ ವರ್ತಿಸಿ. ಆದಷ್ಟು ಶಿವದೇವರ ಆರಾಧನೆ, ಶಿವ ದೇವಾಲಯವನ್ನು ಭೇಟಿ ನೀಡಿ ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು ಸಾಧ್ಯವಿದ್ದಷ್ಟು ಬಾರಿ ಜಪ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಈ ದಿನದ ಶುಭ ಸಂಖ್ಯೆ 5, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ಮಂತ್ರ ಓಂ ಸೂರ್ಯಾಯ ನಮಃ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಅತ್ಯಂತ ಬುದ್ಧಿವಂತಿಕೆ ಮತ್ತು ಚಾತುರ್ಯದಿಂದ ಕೆಲಸಗಳನ್ನು ಸಾಧಿಸತಕ್ಕಂಥ ದಿನ. ಸೋಮವಾರದ ಒಂದು ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ಯೋಜನೆಗಳಲ್ಲಿ ತಾರ್ಕಿಕ ಸ್ಪಷ್ಟತೆ ಮೂಡಲಿದೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ಸಮಸ್ಯೆಗಳಿಗೆ ನಿಮ್ಮ ಬೌದ್ಧಿಕ ಚಾತುರ್ಯದಿಂದ ಪರಿಹಾರ ಕಂಡುಕೊಳ್ಳಲಿದ್ದೀರಿ. ಹಳೆಯ ಸ್ನೇಹಿತರ ಭೇಟಿ ಅಥವಾ ಅವರಿಂದ ಬರಬೇಕಾಗಿದ್ದಂಥ ಶುಭ ಸಂದೇಶ ಮನಸ್ಸಿಗೆ ನೆಮ್ಮದಿ ನೀಡುವಂಥ ದಿನವಾಗಲಿದೆ. ಇನ್ನು ಹೊಸ ವಾರದ ಮೊದಲ ದಿನವೇ ಕಚೇರಿಯಲ್ಲಿ ನಿಮ್ಮ ಕೆಲಸದ ವೇಗ ಹೆಚ್ಚಾಗಲಿದೆ. ಲೆಕ್ಕಪತ್ರ, IT, ಬ್ಯಾಂಕಿಂಗ್ ಅಥವಾ ಸಂವಹನ ರಂಗದಲ್ಲಿರತಕ್ಕಂಥವರಿಗೆ ಇಂದು ಅತ್ಯಂತ ಯಶಸ್ವಿದಾಯಕ ದಿನ. ನಿಮ್ಮ ನಿಖರವಾದ ಕೆಲಸಕ್ಕೆ ಮೇಲಧಿಕಾರಿಗಳಿಂದ ಒಳ್ಳೆಯ ಒಂದು ಮೆಚ್ಚುಗೆ ದೊರೆಯಲಿದೆ. ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಮತ್ತು ಸುಧಾರಣೆ ಕಂಡುಬರತಕ್ಕಂಥ ದಿನ. ಸ್ಟೇಷನರಿ, ಬಟ್ಟೆ, ಕಿರಾಣಿ, ಔಷಧ ಅಥವಾ ಹಾಲಿನ ಉತ್ಪನ್ನಗಳ ವ್ಯಾಪಾರಸ್ಥರಿಗೆ ನಿರೀಕ್ಷಿತ ಲಾಭ ಸಿಗಲಿದೆ. ಗ್ರಾಹಕರೊಂದಿಗೆ ನಡೆಸುವ ಸಮಾಲೋಚನೆಗಳು ಯಶಸ್ವಿಯಾಗುವಂಥ ದಿನವಾಗಲಿದೆ. ಆರ್ಥಿಕವಾಗಿ ಇಂದು ಅನುಕೂಲಕರವಾದಂಥ ದಿನ. ನಿಮ್ಮ ನಿಯಂತ್ರಿತ ಖರ್ಚುಗಳು ಮತ್ತು ಉಳಿತಾಯದ ಯೋಜನೆಗಳು ಫಲ ನೀಡಲಿದೆ. ತಾಯಿಯ ಕಡೆಯಿಂದ ಅಥವಾ ಸಣ್ಣ ಪ್ರಮಾಣದ ಸಾಲ ವಸೂಲಾತಿಯಿಂದ ಧನ ಲಾಭವಾಗುವ ಸಾಧ್ಯತೆ ಇದೆ. ಆದರೂ ಹೂಡಿಕೆ ಮಾಡುವ ಮುನ್ನ ನುರಿತರ ಒಂದು ಸಲಹೆ ಪಡೆದುಕೊಳ್ಳುವುದು ಒಳ್ಳೆಯದು. ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣವಿರಲಿದೆ. ಕುಟುಂಬದ ಸದಸ್ಯರ ಸಣ್ಣ ಪುಟ್ಟ ಅಗತ್ಯಗಳನ್ನು ಪೂರೈಸುವಲ್ಲಿ ಸಂತೋಷ ಕಾಣುವಂಥ ದಿನ. ತಾಯಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವಂಥ ದಿನ. ಸಂಗಾತಿಯು ನಿಮ್ಮ ಒಂದು ಪ್ರತಿಯೊಂದು ಕೆಲಸಕ್ಕೂ ಬೆಂಬಲವಾಗಿ ನಿಲ್ಲುವಂಥ ದಿನ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು ಅತಿಯಾದ ಆಲೋಚನೆಗಳಿಂದಾಗಿ ಸಂಜೆಯ ವೇಳೆಗೆ ಸಣ್ಣ ಪ್ರಮಾಣದ ಮಾನಸಿಕ ಆಯಾಸ, ಕಣ್ಣಿನ ಮತ್ತು ವಿಶೇಷವಾಗಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳಬಹುದು. ಪೌಷ್ಟಿಕ ಆಹಾರ ಸೇವನೆ ಮಾಡಿ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯುವುದು ಅಗತ್ಯ. ಇನ್ನು ಕೃಷಿಕರಿಗೆ ಇಂದು ಪ್ರಗತಿದಾಯಕವಾದಂಥ ದಿನ. ಕೃಷಿ ಉಪಕರಣಗಳ ಖರೀದಿ ಅಥವಾ ತಂತ್ರಜ್ಞಾನದ ಬಳಕೆಗೆ ಇಂದು ಸೂಕ್ತವಾದಂಥ ಸಮಯ. ತರಕಾರಿ, ಹಣ್ಣು ಹಾಗೂ ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇರಲಿದ್ದು ಆದಾಯ ಹೆಚ್ಚಾಗಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಗ್ರಹಣ ಶಕ್ತಿ ಮತ್ತು ಏಕಾಗ್ರತೆ ಅತ್ಯುತ್ತಮವಾಗಿರಲಿದೆ. ಗಣಿತ, ವಿಜ್ಞಾನ, ಅಕೌಂಟ್ಸ್ ಅಥವಾ ಭಾಷಾ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಇದರ ಸಾಧ್ಯವಾಗತಕ್ಕಂಥ ದಿನವಾಗಲಿದೆ. ಇಂದು ಆದಷ್ಟು ನೀವು ಅತಿಯಾದ ವಿಶ್ಲೇಷಣೆ ಮಾಡಿ ಕೈಯಲ್ಲಿರುವ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಎಚ್ಚರಿಕೆಯಿಂದ ಇರಿ. ಇದನ್ನು ಸೋಮವಾರವಾದ್ದರಿಂದ ಶಿವಲಿಂಗಕ್ಕೆ ಬಿಲ್ವ ಪತ್ರೆಯಿಂದ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ನಿಮ್ಮ ಇಷ್ಟ ದೇವರ ಆರಾಧನೆ ಮಾಡಿ ಶಿವದೇವರ ಅಷ್ಟೋತ್ತರ ಮಂತ್ರವನ್ನು ಸ್ಮರಣೆ ಮಾಡಿಕೊಳ್ಳಿ, ಪಾರಾಯಣ ಮಾಡಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಮುತ್ತಿನಂತಹ ಬಣ್ಣ. ವಿಶೇಷವಾಗಿ ಈ ದಿನದ ನಿಮ್ಮ ಮಂತ್ರ ಓಂ ವಿಶೇಷವಾದಂತಹ ಬುಧಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ಅತ್ಯಂತ ಸುಖದಾಯಕ ಸೌಕರ್ಯಗಳು ಹೆಚ್ಚಾಗುವಂತಹ ಮತ್ತು ಮಾನಸಿಕ ನೆಮ್ಮದಿಯ ದಿನ. ಸೋಮವಾರದ ಚಂದ್ರನ ಶುಭ ಪ್ರಭಾವವು ನಿಮ್ಮ ರಾಶಿಯ ಮೇಲೆ ಭಾವನಾತ್ಮಕವಾಗಿ ಬೀರಲಿದ್ದು ನಿಮ್ಮ ಸೃಜನಶೀಲತೆ ಮತ್ತು ಕಲಾತ್ಮಕ ಆಲೋಚನೆಗಳಿಗೆ ಹೊಸ ಆಯಾಮ ಸಿಗುವಂಥ ದಿನ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಜನಪ್ರಿಯತೆ ಹೆಚ್ಚಾಗಲಿದೆ. ಹಳೆಯ ಆತಂಕಗಳು ದೂರವಾಗಿ ಮನಸ್ಸು ಪ್ರಫುಲ್ಲವಾಗಿರಲಿದೆ. ಇನ್ನು ಈ ದಿನ ಕಚೇರಿಯಲ್ಲಿ ಹೊಸ ವಾರದ ಮೊದಲ ದಿನವಾದವೇ ನಿಮಗೆ ಕಚೇರಿಯಲ್ಲಿ ಉತ್ಸಾಹದ ಒಂದು ವಾತಾವರಣವಿರತಕ್ಕಂಥ ದಿನ. ಸಹೋದ್ಯೋಗಿಗಳಿಂದ ಒಂದು ವಿಶೇಷವಾಗಿ ಮಹಿಳಾ ಸಿಬ್ಬಂದಿಗಳಿಂದಲೂ ಉತ್ತಮ ಸಹಕಾರ ದೊರೆಯಲಿದೆ.
ನಿಮ್ಮ ಮೃದು ಸ್ವಭಾವ ಮತ್ತು ಕಾರ್ಯಕ್ಷಮತೆಗೆ ಮೇಲಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸತಕ್ಕಂಥ ದಿನ. ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಇರಲಿದ್ದು, ಸೌಂದರ್ಯವರ್ಧಕಗಳು, ಸಿದ್ಧ ಉಡುಪುಗಳು, ಆಭರಣಗಳು, ಕಲೆ ಮತ್ತು ಹಾಲಿನ ಉತ್ಪನ್ನಗಳ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ ಸಿಗುವ ಯೋಗವಿದೆ. ಗ್ರಾಹಕರೊಂದಿಗೆ ಉತ್ತಮ ಒಂದು ಬಾಂಧವ್ಯ ಬೆಳೆಯುವಂಥ ದಿನ. ಈ ದಿನ ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿ ಅತ್ಯಂತ ಆಶಾದಾಯಕವಾಗಿರಲಿದೆ. ಆದಾಯದ ಹರಿವು ಉತ್ತಮವಾಗಿದ್ದು, ದೀರ್ಘಕಾಲದ ಹೂಡಿಕೆಗಳಿಂದ ಒಳ್ಳೆಯ ಒಂದು ಲಾಭವನ್ನು ಪಡೆದುಕೊಳ್ಳುವಂಥ ದಿನ. ಆದರೆ ಮನೆ, ಅಲಂಕಾರ, ಭೌತಿಕ ಸುಖ ಸಾಧನಗಳು ಅಥವಾ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಸ್ವಲ್ಪ ಒಂದು ಹಣ ಖರ್ಚಾಗುವಂಥ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆಯ ವಾತಾವರಣವಿರಲಿದೆ. ತಾಯಿಯವರ ಕಡೆಯಿಂದ ಪ್ರಮುಖ ಸಹಾಯ ಅಥವಾ ಶುಭ ವಾರ್ತೆಗಳು ಸಿಗಲಿದೆ. ಸಂಗಾತಿಯೊಂದಿಗೆ ಅತ್ಯಂತ ಒಂದು ಮಧುರವಾದ ಸಮಯವನ್ನು ಕಳೆಯಲಿದ್ದೀರಿ ಮತ್ತು ಪರಸ್ಪರರ ಒಂದು ಭಾವನೆಗಳಿಗೆ ಗೌರವ ನೀಡಲಿದ್ದೀರಿ. ಪ್ರೇಮಿಗಳಿಗೆ ಇಂದು ರೋಮಾಂಚನಕಾರಿಯಾದಂಥ ದಿನ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗುವಂಥ ದಿನ. ಆದರೂ ತಂಪು ಪದಾರ್ಥಗಳ ಅತಿಯಾದ ಸೇವನೆಯಿಂದ ಸಣ್ಣ ಪ್ರಮಾಣದ ಶೀತ, ಕಫ, ಗಂಟಲು ನೋವಿನಂಥ ಸಮಸ್ಯೆಗಳು ಉಲ್ಬಣವಾಗಬಹುದು. ಎಚ್ಚರಿಕೆ ಮಾಡಿಕೊಳ್ಳಿ. ಕೃಷಿಕರಿಗೆ ಇಂದು ಅತ್ಯಂತ ಅನುಕೂಲಕರವಾದಂತಹ ದಿನವಾಗಲಿದೆ. ಹೊಸ ನೀರಾವರಿ ಪದ್ಧತಿಗಳು, ಹನಿ ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಂಡಲ್ಲಿ ಒಳ್ಳೆಯ ಲಾಭ ದೊರೆಯಲಿದೆ. ಹೂವಿನ ಕೃಷಿ ಮಾಡತಕ್ಕಂಥವರಿಗೆ, ಹಣ್ಣು ಅಥವಾ ಹೈನುಗಾರಿಕೆಯಲ್ಲಿ ತೊಡಗಿರತಕ್ಕಂಥ ರೈತರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಗುವಂಥ ದಿನ. ವಿದ್ಯಾರ್ಥಿಗಳಿಗೆ ಇಂದು ಸೃಜನಾತ್ಮಕ ಚಿಂತನೆ ಹೆಚ್ಚಾಗುವಂಥ ದಿನ. ಲಲಿತ ಕಲೆ, ಫ್ಯಾಷನ್ ಡಿಸೈನಿಂಗ್, ಸಂಗೀತ, ಸಾಹಿತ್ಯ ಅಥವಾ ಅನಿಮೇಷನ್ ರಂಗದ ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ಪ್ರದರ್ಶಿಸಿಕೊಳ್ಳಲು ಇಂದು ಉತ್ತಮ ದಿನ. ಇನ್ನು ಈ ದಿನ ನೀವು ಆದಷ್ಟು ಒಂದು ಶಿವಲಿಂಗಕ್ಕೆ ಬಿಳಿ ಚಂದನದಿಂದ ಒಂದು ಅಭಿಷೇಕವನ್ನು ಮಾಡಿಕೊಳ್ಳಿ ಹಾಗೂ ದಾನ ಧರ್ಮಗಳನ್ನು ಮಾಡಿ ಈಶ್ವರ ದೇವರಿಗೆ ಅರ್ಘ್ಯವನ್ನು ನೀಡಿ ಓಂ ನಮಃ ಶಿವಾಯ ಜಪವನ್ನು ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 6. ಶುಭ ಬಣ್ಣ ಈ ದಿನ ಕಲರ್ಗೆ ವಿಶೇಷವಾಗಿ ಕೇಸರಿ ಬಣ್ಣ ಹಾಗೂ ಮಂತ್ರ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇದ್ದು ಅತ್ಯಂತ ಚುರುಕುತನ, ದೃಢತೆ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗುವಂಥ ದಿನ. ಸೋಮವಾರದ ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ಆಲೋಚನೆಗಳಲ್ಲಿ ಸೃಜನಶೀಲತೆ ಮೂಡಲಿದ್ದು, ಮಾನಸಿಕ ಗೊಂದಲಗಳು ಬಗೆಹರಿಯಲಿದೆ. ಹಳೆಯ ಆತಂಕಗಳನ್ನು ಬದಿಗಿಟ್ಟು ಹೊಸ ವಾರದ ಕೆಲಸಗಳನ್ನು ಅತ್ಯಂತ ಆತ್ಮವಿಶ್ವಾಸದಿಂದ ಆರಂಭಿಸಲಿದ್ದೀರಿ. ತಾಯಿಯ ಕಡೆಯಿಂದ ಅಥವಾ ಹಿರಿಯರಿಂದ ಪ್ರಮುಖ ಬೆಂಬಲ ಸಿಗುವಂಥ ದಿನ. ಇನ್ನು ಈ ದಿನದ ನಿಮ್ಮ ಕಚೇರಿಯಲ್ಲಿ ಹೊಸ ವಾರದ ಮೊದಲನೇ ದಿನ. ಕೆಲಸದ ಒತ್ತಡವಿದ್ದರೂ ನಿಮ್ಮ ದಕ್ಷತೆಯಿಂದ ಎಲ್ಲ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸಗಳನ್ನು ಮುಗಿಸಿಕೊಳ್ಳಲಿದ್ದೀರಿ. ಕಠಿಣ ಶ್ರಮ ಹಾಗೂ ನಿಮ್ಮ ನಾಯಕತ್ವ ಗುಣಕ್ಕೆ ಮೇಲಧಿಕಾರಿಗಳಿಂದ ಒಳ್ಳೆಯ ಒಂದು ಮೆಚ್ಚುಗೆ ದೊರೆಯುವಂಥ ದಿನ. ಸಹೋದ್ಯೋಗಿಗಳ ಸಹಕಾರವು ನಿಮಗೆ ಸಿಗಲಿದೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ. ಔಷಧಗಳು, ರಾಸಾಯನಿಕಗಳು, ಹಾಲಿನ ಉತ್ಪನ್ನಗಳು, ನೀರು ಸರಬರಾಜು ಅಥವಾ ರಿಯಲ್ ಎಸ್ಟೇಟ್ ರಂಗದಲ್ಲಿರತಕ್ಕಂಥವರಿಗೆ ಇಂದು ಲಾಭದಾಯಕವಾದಂಥ ದಿನ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಈ ದಿನ ಸೂಕ್ತವಾದಂಥ ಸಮಯ. ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನವಾಗಲಿದೆ. ಆದಾಯದ ಹರಿವು ಉತ್ತಮವಾಗಿದ್ದು, ದೀರ್ಘಕಾಲದಿಂದ ಬರಬೇಕಾಗಿದ್ದ ಬಾಕಿಯ ಹಣ ಅಥವಾ ಸಾಲದ ಮೊತ್ತ ಮರಳಿ ಕೈ ಸೇರುವಂಥ ಸಾಧ್ಯತೆ ಇದೆ. ಆದರೆ ಕುಟುಂಬದ ಸೌಕರ್ಯಗಳಿಗಾಗಿ ಅಥವಾ ಗೃಹ ಉಪಯೋಗಿ ವಸ್ತುಗಳ ಖರೀದಿಗಾಗಿ ಸ್ವಲ್ಪ ಒಂದು ಹಣ ಖರ್ಚಾಗುವಂಥ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತಸದ ವಾತಾವರಣವಿರತಕ್ಕಂಥ ದಿನ. ವಿಶೇಷವಾಗಿ ತಾಯಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದ್ದು, ಅವರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗಲಿದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿರಲಿದ್ದು, ನಿಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಒಟ್ಟಾಗಿ ಒಂದು ಪ್ರಮುಖ ಚರ್ಚೆ ನಡೆಸತಕ್ಕಂಥ ದಿನ. ಮಕ್ಕಳ ಪ್ರಗತಿ ನಿಮಗೆ ನೆಮ್ಮದಿಯನ್ನು ತಂದುಕೊಡಲಿದೆ. ಆರೋಗ್ಯವು ಸಾಮಾನ್ಯವಾಗಿ ದಿನ ನಿಮಗೆ ಉತ್ತಮವಾಗಿದ್ದು, ನಿಮ್ಮ ದೇಹದಲ್ಲಿ ಹೊಸ ಚೈತನ್ಯವಿರತಕ್ಕಂಥ ದಿನ. ಆದರೂ ಚಂದ್ರನ ಪ್ರಭಾವದಿಂದಾಗಿ ಒಂದು ಸಣ್ಣ ಪ್ರಮಾಣದ ಶೀತ ಕಫಗಳ ತೊಂದರೆಗಳು ಕೊಡಬಹುದು. ಆದಷ್ಟು ಸ್ವಲ್ಪ
ಶೀತ ಕಫದ ಬಗ್ಗೆ ಜಾಗರೂಕತೆ ಮಾಡಿ. ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆ ಇರಲಿ. ಬೆಚ್ಚಗಿನ ಆಹಾರವನ್ನು ಸೇವನೆ ಮಾಡಿ. ಕೃಷಿಕರಿಗೆ ಇಂದು ಅತ್ಯಂತ ಯಶಸ್ವಿದಾಯಕವಾದಂಥ ದಿನ. ಜಲಮೂಲಗಳ ಅಭಿವೃದ್ಧಿಯಾಗಲಿದೆ. ಬಾವಿ ಬೋರ್ವೆಲ್ ಕೊರೆಸಲು ಸೂಕ್ತವಾದಂಥ ದಿನ. ಹೈನುಗಾರಿಕೆ ಅಥವಾ ಮಿಶ್ರ ಬೇಸಾಯ ಮಾಡತಕ್ಕಂಥವರಿಗೆ, ರೈತರಿಗೂ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಮತ್ತು ಆದಾಯ ದೊರೆಯುವಂಥ ದಿನ. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಹೆಚ್ಚಾಗತಕ್ಕಂಥ ದಿನ. ತಾಂತ್ರಿಕ, ವೈದ್ಯಕೀಯ, ರಕ್ಷಣಾ ವಿಭಾಗ ಅಥವಾ ಮನೋವಿಜ್ಞಾನದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಮೂಡಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಲು ಇಂದು ಸೂಕ್ತವಾದಂಥ ಸಮಯ. ಇಂದು ಬರುವ ಒಳ್ಳೆಯ ಅವಕಾಶಗಳನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸಿಕೊಳ್ಳಿ. ಭಾವನಾತ್ಮಕವಾಗಿ ಯಾರಿಗೂ ಯಾವುದೇ ದೊಡ್ಡ ಹಣಕಾಸಿನ ಭರವಸೆಗಳನ್ನು ನೀಡದೇ ಇರತಕ್ಕಂಥದ್ದು ಒಳ್ಳೆಯದು. ಈ ದಿನ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿ ಶಿವದೇವರ ಅಷ್ಟೋತ್ತರವನ್ನು ಪಠನ ಮಾಡಿ. ನಿಮ್ಮ ಈ ದಿನದ ಶುಭ ಸಂಖ್ಯೆ 2, ಶುಭ ಬಣ್ಣ ಕೆಂಪು ಬಣ್ಣ, ಶುಭ ಮಂತ್ರ ಓಂ ಸೋಂ ಸೋಮಾಯ ನಮಃ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಇಂದು ಅತ್ಯಂತ ಭಾಗ್ಯದಾಯಕ, ಜ್ಞಾನವರ್ಧಕ ಮತ್ತು ಮಾನಸಿಕ ಶಾಂತಿ ನೀಡುವ ದಿನ. ಸೋಮವಾರದ ಚಂದ್ರನ ಪ್ರಭಾವ ಹಾಗೂ ನಿಮ್ಮ ರಾಶ್ಯಾಧಿಪತಿಯಾದ ಗುರುಗ್ರಹದ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಯೋಜನೆಗಳಲ್ಲಿ ದ್ವಂದ್ವಗಳು ದೂರವಾಗಿ ಸ್ಪಷ್ಟತೆ ಮೂಡುವಂಥ ದಿನ. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಿಂತನೆಗಳು ಹೆಚ್ಚಾಗಲಿದ್ದು, ದೀರ್ಘಾವಧಿಯ ಯೋಜನೆಗಳಿಗೆ ಚಾಲನೆ ನೀಡಲು ಇಂದು ಅತ್ಯಂತ ಸೂಕ್ತವಾದಂಥ ದಿನ. ತಾಯಿಯ ಮತ್ತು ಗುರುಗಳ ಆಶೀರ್ವಾದ ನಿಮ್ಮ ಕೆಲಸಗಳಿಗೆ ಈ ದಿನ ಬಲವನ್ನು ತಂದುಕೊಡಲಿದೆ. ಉದ್ಯೋಗಿಗಳಿಗೆ ಹೊಸ ವಾರದ ಮೊದಲ ದಿನ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಈ ದಿನ ಹೆಚ್ಚಾಗಲಿದ್ದು, ಆಡಳಿತ ನಿರ್ವಹಣೆ ಅಥವಾ ಸಲಹಾ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಅತ್ಯಂತ ಸುಲಭವಾಗಿ ಕೆಲಸಗಳು ಪೂರ್ಣಗೊಳ್ಳಲಿದೆ. ಮೇಲಧಿಕಾರಿಗಳು ನಿಮ್ಮ ದಕ್ಷತೆಯನ್ನು ಗುರುತಿಸಿ ಹೊಸ ಜವಾಬ್ದಾರಿಯನ್ನು ನೀಡತಕ್ಕಂಥ ದಿನ. ಈ ದಿನ ವ್ಯಾಪಾರದಲ್ಲಿ ಉತ್ತಮ ಲಾಭ ಮತ್ತು ವಹಿವಾಟು ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಧಾನ್ಯಗಳು, ಹಾಲಿನ ಉತ್ಪನ್ನಗಳು, ಬಂಗಾರ, ಪ್ರವಾಸೋದ್ಯಮ ಹಾಗೂ ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸತಕ್ಕಂಥವರಿಗೆ ಅತ್ಯಂತ ಯಶಸ್ವಿಯ ದಿನ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಸದೃಢವಾಗಿರಲಿದೆ. ದೀರ್ಘಕಾಲಿಕ ಹೂಡಿಕೆಗಳಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಬರಬೇಕಾಗಿದ್ದ ಲಾಭಾಂಶ ಇಂದು ಕೈ ಸೇರುವಂಥ ದಿನ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಕುಟುಂಬದ ಒಂದು ಶುಭ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವ ಯೋಗವಿದೆ. ಇದು ಮನಸ್ಸಿಗೆ ಸಂತೃಪ್ತಿ ತಂದುಕೊಡಲಿದೆ. ಕುಟುಂಬದಲ್ಲಿ ಹರ್ಷದ ವಾತಾವರಣವಿದ್ದು, ತಾಯಿಯವರ ಕಡೆಯಿಂದ ಪ್ರಮುಖ ಸಹಾಯ ಅಥವಾ ಆಸ್ತಿ ಸೌಕರ್ಯಗಳು ಸಿಗುವಂಥ ಸೂಚನೆ ಇದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿದ್ದು, ಇಬ್ಬರೂ ಒಟ್ಟಾಗಿ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಲು ಯೋಜನೆ ರೂಪಿಸತಕ್ಕಂಥ ದಿನ. ಮಕ್ಕಳ ಉತ್ತಮ ನಡವಳಿಕೆ ನೆಮ್ಮದಿ ನೀಡಲಿದೆ. ಆರೋಗ್ಯವು ಸಾಮಾನ್ಯವಾಗಿ ಅತ್ಯುತ್ತಮವಾಗಿದ್ದು, ಮಾನಸಿಕವಾಗಿ ಪ್ರಫುಲ್ಲತೆ ಮತ್ತು ಸಕಾರಾತ್ಮಕತೆ ತುಂಬಿರಲಿದೆ. ಆದರೂ ಚಂದ್ರನ ಪ್ರಭಾವದಿಂದಾಗಿ ಸಣ್ಣ ಪ್ರಮಾಣದ ಶೀತ ಅಥವಾ ಪಿತ್ತದ ತೊಂದರೆ ಕಾಣಿಸಿಕೊಳ್ಳಬಹುದು. ಸಾತ್ವಿಕ ಆಹಾರ ಸೇವನೆಗೆ ಆದ್ಯತೆಯನ್ನು ನೀಡುವುದು ಒಳ್ಳೆಯದು. ಕೃಷಿಕರಿಗೆ ಇಂದು ಅತ್ಯಂತ ಶುಭದಾಯಕವಾದಂಥ ದಿನ. ಜಲಮೂಲಗಳ ಅಭಿವೃದ್ಧಿ, ಕೃಷಿ ಭೂಮಿಗೆ ಸಂಬಂಧಿಸಿದ ಸರ್ಕಾರಿ ದಾಖಲೆಗಳ ಒಂದು ಕೆಲಸಗಳು ಇದನ್ನು ಒಳ್ಳೆ ರೀತಿಯಲ್ಲಿ ಮುಗಿಯಲಿದೆ. ಮಿಶ್ರ ಬೇಸಾಯ ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿರುವವರಿಗೆ ಆದಾಯ ಹೆಚ್ಚಾಗುವಂಥ ದಿನ. ವಿದ್ಯಾರ್ಥಿಗಳಿಗೆ ಈ ದಿನ ಗ್ರಹಣ ಶಕ್ತಿ ಅತ್ಯುತ್ತಮವಾಗಿದ್ದು, ಉನ್ನತ ಶಿಕ್ಷಣ, ಸಂಶೋಧನೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಿದ್ಧತೆ ನಡೆಸತಕ್ಕಂಥವರಿಗೆ ಓದಿನಲ್ಲಿ ಹೆಚ್ಚಿನ ಏಕಾಗ್ರತೆ ಮೂಡಲಿದ್ದು, ಗುರುಗಳಿಂದ ವಿಶೇಷ ಮಾರ್ಗದರ್ಶನ ಮತ್ತು ಪ್ರಶಂಸೆ ದೊರೆಯಲಿದೆ. ಇಂದು ನಿಮ್ಮ ಜ್ಞಾನ ಮತ್ತು ಸೌಮ್ಯ ಸ್ವಭಾವವೇ ನಿಮ್ಮನ್ನು ಯಶಸ್ವಿನತ್ತ ಮುನ್ನಡೆಸಲಿದೆ. ಬಂದ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಭಾವನಾತ್ಮಕವಾಗಿ ಇತರರ ವಿಚಾರಗಳಲ್ಲಿ ಅತಿಯಾಗಿ ತಲೆ ಹಾಕಲು ಹೋಗದೇ ಇರುವುದು ಒಳ್ಳೆಯದು. ಈ ದಿನ ಸೋಮವಾರವಾದ್ದರಿಂದ ಶಿವದೇವರ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ. ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ ಬಣ್ಣ, ಶುಭ ಮಂತ್ರ ಓಂ ನಮೋ ನಾರಾಯಣಾಯ. ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಹೊಸ ವಾರದ ಆರಂಭವು ಸಮ್ಮಿಶ್ರ ಫಲಗಳನ್ನು ನೀಡಲಿದೆ. ಸೋಮವಾರದ ಚಂದ್ರನ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ಸಣ್ಣ ಪ್ರಮಾಣದ ತಳಮಳ ಅಥವಾ ಕೆಲಸಗಳಲ್ಲಿ ನಿಧಾನಗತಿ ಅನುಭವಕ್ಕೆ ಬರಬಹುದು. ಆದರೆ ನಿಮ್ಮ ಶಿಸ್ತು ಮತ್ತು ತಾಳ್ಮೆಯಿಂದ ಪರಿಸ್ಥಿತಿಯನ್ನು ಹತೋಟಿಗೆ ತರಲಿದ್ದೀರಿ. ಹಿರಿಯರ ಮತ್ತು
ತಾಯಿಯವರ ಬೆಂಬಲವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಈ ದಿನ ಸಹಾಯ ಮಾಡಲಿದೆ. ಉದ್ಯೋಗಿಗಳಿಗೆ ವಾರದ ಮೊದಲ ದಿನವೇ ಕಚೇರಿಯಲ್ಲಿ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಾರದಂತೆ ಎಚ್ಚರ ಮಾಡಿಕೊಳ್ಳಿ. ನಿಮ್ಮ ಕೆಲಸವನ್ನು ಶಿಸ್ತಿನಿಂದ ಮುಗಿಸುವುದರ ಕಡೆಗೆ ಗಮನವನ್ನು ಹರಿಸಿ. ವ್ಯಾಪಾರಸ್ಥರಿಗೆ ಇಂದು ಸಾಧಾರಣ ವಹಿವಾಟು ಇರತಕ್ಕಂಥ ದಿನ. ಹಾಲಿನ ಉತ್ಪನ್ನಗಳು, ಗೃಹ ಉಪಯೋಗಿ ವಸ್ತುಗಳು, ಕಬ್ಬಿಣ, ಸಿಮೆಂಟ್ ಅಥವಾ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ವ್ಯಾಪಾರಸ್ಥರಿಗೆ ನಿರಂತರ ಆದಾಯವಿರಲಿದೆ. ದೊಡ್ಡ ಮೊತ್ತದ ಹೊಸ ಹೂಡಿಕೆಗಳ ಆತುರ ಮಾಡದೇ ಇರುವುದು ಒಳ್ಳೆಯದು. ಆರ್ಥಿಕ ಪರಿಸ್ಥಿತಿ ಮಧ್ಯಮವಾಗಿದ್ದು ಅನಗತ್ಯ ಖರ್ಚುಗಳು ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಧನ ವ್ಯಯವಾಗುವ ಸಾಧ್ಯತೆ ಇದೆ. ಬರಬೇಕಾಗಿದ್ದ ಹಳೆಯ ಬಾಕಿಯ ಹಣ ಸಿಗಲು ಸ್ವಲ್ಪ ವಿಳಂಬವಾಗುವಂಥ ಸಾಧ್ಯತೆ ಇದೆ. ಆರ್ಥಿಕ ವಿಚಾರಗಳಲ್ಲಿ ಬಜೆಟ್ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು. ಕುಟುಂಬದಲ್ಲಿ ತಾಯಿಯವರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಸಂಗಾತಿಯೊಂದಿಗೆ ಮಾತನಾಡುವಾಗ ಸಂಯಮವಿರಲಿ. ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡಿಕೊಳ್ಳಬೇಡಿ. ಪರಸ್ಪರ ಹೊಂದಾಣಿಕೆಯಿಂದ ನಡೆದರೆ ಮನೆಯಲ್ಲಿ ಶಾಂತಿ ನೆಲೆಸುವಂಥ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದತ್ತ ಪ್ರಮುಖ ಚರ್ಚೆಗಳು ನಡೆಯುವಂಥ ದಿನ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಮುಖ್ಯವಾಗಿ ಚಂದ್ರನ ಪ್ರಭಾವದಿಂದಾಗಿ ಸಣ್ಣ ಪುಟ್ಟ ಏನಾದರೂ ಶೀತ ಕಫದಂಥ ತೊಂದರೆಗಳು ಬರಬಹುದು. ಹಾಗೂ ಮಾನಸಿಕ ಆತಂಕವನ್ನು ನಿವಾರಿಸಿಕೊಳ್ಳಲು ಧ್ಯಾನ, ಯೋಗದ ಮೊರೆ ಹೋಗುವುದು ಉತ್ತಮ. ಕೃಷಿಕರಿಗೆ ಇಂದು ಕಠಿಣ ಶ್ರಮದ ದಿನವಾಗಿದ್ದರೂ ನಿರೀಕ್ಷಿತ ಫಲ ಸಿಗಲಿದೆ. ನೀರಾವರಿ ಜಲಮೂಲಗಳಿಗೆ ಸಂಬಂಧಿಸಿದ ಕೆಲಸಗಳು ಒಳ್ಳೆಯ ರೀತಿಯಲ್ಲಿ ಸಾಗಲಿದೆ. ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುವವರಿಗೆ ಆದಾಯದಲ್ಲಿ ಸಾಧಾರಣ ಪ್ರಗತಿ ಕಂಡುಬರತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಇಂದು ಹೆಚ್ಚಿನ ಪರಿಶ್ರಮದ ಅಗತ್ಯವಿದೆ. ಮನಸ್ಸು ಆಲಸ್ಯದ ಕಡೆಗೆ ವಾಲುವುದರಿಂದ ಓದಿನಲ್ಲಿ ಏಕಾಗ್ರತೆ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಶಿಕ್ಷಕರು ಅಥವಾ ಹಿರಿಯರ ಮಾರ್ಗದರ್ಶನ ಪಡೆದು ವೇಳಾಪಟ್ಟಿಯಂತೆ ಅಭ್ಯಾಸ ಮಾಡುವುದು ಉತ್ತಮ. ಇನ್ನು ಈ ದಿನ ಆದಷ್ಟು ನೀವು ಆತುರದ ನಿರ್ಧಾರಗಳಿಂದ ಅಥವಾ ಭಾವನಾತ್ಮಕ ಮಾತುಗಳಿಂದ ದೂರವಿರತಕ್ಕಂಥದ್ದು ಒಳ್ಳೆಯದು. ಇಂದು ಪ್ರತಿಯೊಂದು ಕೆಲಸದಲ್ಲೂ ತಾಳ್ಮೆ ಮತ್ತು ಸಕಾರಾತ್ಮಕ ಮನೋಭಾವವನ್ನು ರೂಢಿಸಿಕೊಳ್ಳಿ. ಇದನ್ನ ಕೋರ್ಟ್ ಕೇಸುಗಳ ವಿಚಾರದಲ್ಲಿ ಸ್ವಲ್ಪ ಆತಂಕಗಳು ಎದುರಾಗಬಹುದು. ಸ್ವಲ್ಪ ಹಿನ್ನಡೆಯಾಗತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆಯಿಂದ ಇರಿ. ಇದನ್ನ ಸೋಮವಾರವಾದ್ದರಿಂದ ಬಿಳಿ ಚಂದನವನ್ನು ಈಶ್ವರ ದೇವರಿಗೆ ಸಮರ್ಪಣೆ ಮಾಡಿ, ಶಿವದೇವರಿಗೆ ಬಿಳಿ ಹೂವುಗಳನ್ನು ಅರ್ಚನೆ ಮಾಡಿಸಿ ಹಾಗೂ ಅಷ್ಟೋತ್ತರವನ್ನು ಪಾರಾಯಣ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ನೀಲಿ ಬಣ್ಣ, ಶುಭ ಮಂತ್ರ ಓಂ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ನಿಮ್ಮ ಇಷ್ಟದೇವರ ಮತ್ತು ಕುಲದೇವರ ಪ್ರಾರ್ಥನೆ ಮಾಡಿ. ತಂದೆ ತಾಯಿಯವರ ಆಶೀರ್ವಾದ ಬೆಳಗ್ಗೆ ಪ್ರತಿ ದಿನ ತಪ್ಪದೆ ಮಾಡಿಕೊಳ್ಳಿ. ಒಳ್ಳೆಯದಾಗಲಿದೆ. ಇನ್ನು ಕುಂಭರಾಶಿಯವರಿಗೆ ಇಂದು ಸೃಜನಶೀಲತೆ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುವಂಥ ದಿನ. ಹೊಸ ವಾರದ ಆರಂಭದಲ್ಲಿ ಸೋಮವಾರದ ಚಂದ್ರನ ಶುಭ ದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ಇರಲಿದ್ದು ಮಾನಸಿಕ ಗೊಂದಲಗಳು ಬಗೆಹರಿದು ಪ್ರಫುಲ್ಲತೆ ಮೂಡಲಿದೆ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದ್ದು ನಿಮ್ಮ ಜನಪ್ರಿಯತೆ ವೃದ್ಧಿಸಲಿದೆ. ದೂರದ ಊರುಗಳಿಂದ ಅಥವಾ ಸ್ನೇಹಿತರಿಂದ ಶುಭ ವಾರ್ತೆಗಳು ಬರತಕ್ಕಂಥ ದಿನ. ಈ ದಿನ ಉದ್ಯೋಗಿಗಳು ಕಚೇರಿಯಲ್ಲಿ ಇಂದಿನ ವಾತಾವರಣವು ನಿಮಗೆ ಅನುಕೂಲಕರವಾಗಿರಲಿದೆ. ನಿಮ್ಮ ಹೊಸ ಆಲೋಚನೆಗಳು ಅಥವಾ ಯೋಜನೆಗಳಿಗೆ ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ದೊರೆಯಲಿದೆ. ಸಂಶೋಧನೆ, ಸಮಾಜ ಸೇವೆ ಅಥವಾ ಕಲಾತ್ಮಕ ರಂಗದಲ್ಲಿರತಕ್ಕಂಥವರಿಗೆ ಇಂದು ಅತ್ಯಂತ ಯಶಸ್ವಿದಾಯಕ ದಿನ. ಈ ದಿನ ವ್ಯಾಪಾರದಲ್ಲಿ ಸ್ಥಿರವಾದ ಪ್ರಗತಿ ಕಂಡುಬರಲಿದೆ. ದ್ರವ ಪದಾರ್ಥಗಳು, ಹಾಲಿನ ಉತ್ಪನ್ನಗಳು, ಸೌಂದರ್ಯವರ್ಧಕಗಳು ಅಥವಾ ಕೃಷಿ ಸಂಬಂಧಿತ ವಸ್ತುಗಳ ವ್ಯಾಪಾರಸ್ಥರಿಗೆ ಉತ್ತಮ ಆದಾಯ ಬರುವಂಥ ದಿನ. ಹೂಡಿಕೆಗಳಿಗೆ ಸಂಬಂಧಿಸಿದ ಹೊಸ ಯೋಜನೆಗಳನ್ನು ರೂಪಿಸಿಕೊಳ್ಳುವಂಥ ದಿನ. ಆರ್ಥಿಕ ಪರಿಸ್ಥಿತಿಯು ಇದನ್ನು ಉತ್ತಮವಾಗಿದ್ದು ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭಾಂಶ ದೊರೆಯುವಂಥ ಸೂಚನೆ ಇದೆ. ಆದರೆ ಧಾರ್ಮಿಕ ಕಾರ್ಯಗಳಿಗಾಗಿ, ದಾನ ಧರ್ಮಗಳಿಗಾಗಿ ಅಥವಾ ಆಧ್ಯಾತ್ಮಿಕ ಪ್ರವಾಸಗಳಿಗಾಗಿ ಸ್ವಲ್ಪ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಇಂದು ನಿಮಗೆ ಮಾನಸಿಕ ತೃಪ್ತಿ ನೀಡುವಂಥ ದಿನ. ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವಿರಲಿದೆ. ವಿಶೇಷವಾಗಿ ತಾಯಿಯವರೊಂದಿಗೆ ಅಥವಾ ತಾಯಿಯ ಕಡೆಯ ಸಂಬಂಧಿಕರೊಂದಿಗೆ ಸುಂದರ ಸಮಯವನ್ನು ಕಳೆಯಲಿದ್ದೀರಿ. ಸಂಗಾತಿಯ ಭಾವನೆಗಳಿಗೆ ಸೂಕ್ತ ಗೌರವ ನೀಡುವುದರಿಂದ
ಬಾಂಧವ್ಯ ಮತ್ತಷ್ಟು ಮಧುರವಾಗಲಿದೆ. ಪ್ರೇಮಿಗಳಿಗೆ ಇಂದು ಸಕಾರಾತ್ಮಕವಾದಂಥ ದಿನ. ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರುವಂಥ ದಿನ. ಮಾನಸಿಕ ನೆಮ್ಮದಿಯಿಂದಾಗಿ ದೈಹಿಕವಾಗಿಯೂ ಉತ್ಸಾಹದಿಂದ ಇರಲಿದ್ದೀರಿ. ಆದರೂ ಚಂದ್ರನ ಪ್ರಭಾವದಿಂದಾಗಿ ಸಣ್ಣ ಪ್ರಮಾಣದ ಅಲರ್ಜಿ ಅಥವಾ ಶೀತದ ತೊಂದರೆ ಕಾಣಿಸಿಕೊಳ್ಳುವಂಥ ದಿನ. ಧೂಳಿನಿಂದ ಆದಷ್ಟು ದೂರವಿದ್ದಷ್ಟು ಒಳ್ಳೆಯದು. ಕೃಷಿಕರಿಗೆ ಇಂದು ಅತ್ಯಂತ ಲಾಭದಾಯಕವಾದಂಥ ದಿನ. ಪ್ರಕೃತಿಯ ಸಹಕಾರದಿಂದಾಗಿ ಬೆಳೆಗಳು ಉತ್ತಮವಾಗಿ ಬರಲಿದೆ. ಹೈನುಗಾರಿಕೆ ಅಥವಾ ಹಣ್ಣು ತರಕಾರಿಗಳು ಬೆಳೆಯುವ ರೈತರಿಗೆ, ಹಣ್ಣು ತರಕಾರಿ ಬೆಳೆಯುವ ಒಳ್ಳೆಯ ರೈತರಿಗೆ ಶುಭ ಫಲಗಳು, ಲಾಭಗಳು, ಆರ್ಥಿಕ ಸ್ಥಿತಿಯು ಸುಧಾರಿಸಿಕೊಳ್ಳುವಂಥ ದಿನವಾಗಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಸೃಜನಾತ್ಮಕತೆ ಹೆಚ್ಚಾಗುವಂಥ ದಿನ. ಸಾಹಿತ್ಯ, ಕಲೆ, ವಿಜ್ಞಾನ ಅಥವಾ ತತ್ವಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಒಳ್ಳೆಯ ಆಸಕ್ತಿ ಮೂಡುವಂಥ ದಿನ. ಕಠಿಣ ವಿಚಾರಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಶಿಕ್ಷಕರ ಮಾರ್ಗದರ್ಶನ ಸಿಗಲಿದೆ. ಇಂದು ನೀವು ಅತಿಯಾದ ಭಾವುಕತೆಗೆ ಒಳಗಾಗಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸೋಮವಾರದಂದು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವುದು ಅಥವಾ ಹಸಿ ಹಾಲನ್ನು ಈಶ್ವರ ದೇವರಿಗೆ ಅರ್ಪಿಸುವುದು, ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದಲೂ ಇದನ್ನು ನಿಮ್ಮ ಅಡೆತಡೆಗಳು ದೂರವಾಗಲಿದೆ. ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ನೀಲಿ, ಶುಭ ಮಂತ್ರ ಓಂ ಚಂದ್ರಾಯ ನಮಃ. ಮೀನರಾಶಿ. ಮೀನರಾಶಿಯವರಿಗೆ ಇಂದು ಅತ್ಯಂತ ಭಾವನಾತ್ಮಕ, ಸೃಜನಶೀಲ ಮತ್ತು ಧನಾತ್ಮಕ ಫಲಗಳನ್ನು ನೀಡುವ ದಿನವಾಗಿದೆ. ನಿಮ್ಮ ರಾಶಿಯಾಧಿಪತಿಯಾದ ಗುರು ಹಾಗೂ ಸೋಮವಾರದ ಚಂದ್ರನ ಶುಭ ಸಂಯೋಜನೆಯಿಂದಾಗಿ ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಅಂತಃಪ್ರಜ್ಞೆ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ಮಾನಸಿಕ ಗೊಂದಲಗಳು ಬಗೆಹರಿಯಲಿದ್ದು ನೆಮ್ಮದಿ ಸಿಗುವಂಥ ದಿನ. ತಾಯಿಯವರ ಆಶೀರ್ವಾದ ಮತ್ತು ಪ್ರೀತಿ ನಿಮ್ಮ ಇಂದಿನ ಕಾರ್ಯಗಳಿಗೆ ಶ್ರೀರಕ್ಷೆಯಾಗಲಿದೆ. ಹೊಸ ವಾರದ ಮೊದಲ ದಿನವೇ ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರಲಿದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆ, ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥವರಿಗೆ ಇಂದು ಅತ್ಯಂತ ಯಶಸ್ವಿಯ ದಿನ. ಸಹೋದ್ಯೋಗಿಗಳಿಂದ ಹಾಗೂ ಮೇಲಧಿಕಾರಿಗಳಿಂದ ಸಂಪೂರ್ಣ ಸಹಕಾರಗಳು ದೊರೆಯುವಂಥ ದಿನ. ವ್ಯಾಪಾರಸ್ಥರಿಗೆ ವ್ಯವಹಾರದಲ್ಲಿ ನಿರೀಕ್ಷಿತ ಪ್ರಗತಿ ಕಂಡುಬರಲಿದ್ದು ಹಾಲಿನ ಉತ್ಪನ್ನಗಳು, ಜಲ ಸಂಬಂಧಿತ ವಸ್ತುಗಳು, ಜವಳಿ ವ್ಯಾಪಾರಗಳು, ಔಷಧಗಳು, ಕೃಷಿ ಉತ್ಪನ್ನಗಳ ವ್ಯಾಪಾರಸ್ಥರಿಗೂ ಲಾಭದಾಯಕವಾದಂಥ ದಿನವಾಗಲಿದೆ. ಹೊಸ ಗ್ರಾಹಕರ ಸಂಪರ್ಕದಿಂದ ವಹಿವಾಟು ವಿಸ್ತರಣೆಯಾಗಲಿದೆ. ಆರ್ಥಿಕವಾಗಿ ಅತ್ಯಂತ ಆಶಾದಾಯಕವಾದಂಥ ದಿನ. ವಿವಿಧ ಮೂಲಗಳಿಂದ ಧನಲಾಭವಾಗುವ ಯೋಗವಿದೆ. ತಾಯಿಯ ಕಡೆಯಿಂದ ಅಥವಾ ಸ್ತ್ರೀ ಮೂಲದಿಂದ ಆರ್ಥಿಕ ನೆರವು ಸಿಗುವಂಥ ದಿನ. ಆದರೂ ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಕುಟುಂಬದ ಸೌಕರ್ಯಗಳಿಗಾಗಿ ಸ್ವಲ್ಪ ಹಣ ಖರ್ಚಾಗುವಂಥ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಅತ್ಯಂತ ಸಂತಸದ ಮತ್ತು ಸೌಹಾರ್ದತೆಯ ವಾತಾವರಣವಿರಲಿದೆ. ಕುಟುಂಬದ ಸದಸ್ಯರೊಂದಿಗೆ ಮಧುರ ಬಾಂಧವ್ಯವಿರಲಿದ್ದು ತಾಯಿಯವರ ಆರೋಗ್ಯ ಉತ್ತಮವಾಗಿರಲಿದೆ. ಸಂಗಾತಿಯು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸಕಲ ಕಾರ್ಯಗಳಿಗೂ ಬೆಂಬಲ ನೀಡುವಂಥ ದಿನ. ಪ್ರೇಮಿಗಳಿಗೆ ಇಂದು ರೋಮಾಂಚನಕಾರಿ ಮತ್ತು ಶುಭ ದಿನವಾಗಲಿದೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು ಮನಸ್ಸು ಪ್ರಫುಲ್ಲವಾಗಿರಲಿದೆ. ಆದರೆ ಚಂದ್ರನ ಪ್ರಭಾವದಿಂದಾಗಿ ಸಣ್ಣ ಪ್ರಮಾಣದ ಶೀತ, ಕಫ ಅಥವಾ ಉದರ ಸಂಬಂಧಿ ವಿಚಾರಗಳಲ್ಲಿ ಕಿರಿಕಿರಿಯಾಗಬಹುದು. ಸಾತ್ವಿಕ ಮತ್ತು ಬಿಸಿ ಆಹಾರ ಸೇವನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಕೃಷಿ ಮತ್ತು ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಒಳ್ಳೆಯ ಅನುಕೂಲಕರವಾದಂಥ ದಿನ. ಒಳ್ಳೆಯ ಅಭಿವೃದ್ಧಿ ಕಾಣುವಂಥ ದಿನ. ಹೊಸ ಬೆಳೆಗಳನ್ನು ನಾಟಿ ಮಾಡಲು ಸೂಕ್ತವಾದಂಥ ಸಮಯ. ಹೈನುಗಾರಿಕೆ, ಮೀನುಗಾರಿಕೆ, ಹಣ್ಣು ತರಕಾರಿ ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇರಲಿದ್ದು ಆದಾಯ ವೃದ್ಧಿಯಾಗಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಗ್ರಹಣ ಶಕ್ತಿ, ಏಕಾಗ್ರತೆ ಅತ್ಯುತ್ತಮವಾಗಿದ್ದು ಉನ್ನತ ಶಿಕ್ಷಣ, ಸಂಶೋಧನೆ ಅಥವಾ ಭಾಷಾ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಮೂಡಲಿದ್ದು ಗುರುಗಳಿಂದ ವಿಶೇಷ ಮಾರ್ಗದರ್ಶನ ಮತ್ತು ಪ್ರಶಂಸೆ ದೊರೆಯಲಿದೆ. ಇಂದು ನಿಮ್ಮ ಅಂತಃಪ್ರಜ್ಞೆ ಮಾತನ್ನು ಕೇಳಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಯಶಸ್ಸು ನಿಮ್ಮದಾಗಲಿದೆ. ಅತಿಯಾದ ಭಾವುಕತೆಗೆ ಒಳಗಾಗಿ
ಯಾರೊಂದಿಗೂ ವಾದ ವಿವಾದಗಳಿಗೆ ಇಳಿಯದೇ ಇರುವುದು ಒಳ್ಳೆಯದು. ಸೋಮವಾರದಂದು ಈ ದಿನ ಶಿವಲಿಂಗಕ್ಕೆ ನೀವು ಹಾಲಿನ ಅಭಿಷೇಕ ಮಾಡಿ, ಜಲಾರ್ಘ್ಯವನ್ನು ನೀಡಿ, ಓಂ ನಮಃ ಶಿವಾಯ ಜಪವನ್ನು ಮಾಡಿ ಹಾಗೂ ಇಷ್ಟ ದೇವರನ್ನು ಸ್ಮರಣೆ ಮಾಡಿ. ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಹಸಿರು, ಶುಭ ಮಂತ್ರ ಓಂ ಸೋಮಾಯ ನಮಃ.